ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ನಮ್ಮ ದೇಶದ ಜನರು ಅವರ ಲೈಫ್ ಸ್ಟೈಲು, ಫುಡ್ಡು, ಅವರ ಮನೆಯಲ್ಲಿ ಕ್ಲೀನಿಂಗ್ ಹೇಗೆ ಮಾಡ್ತಾರೆ, ಅವರು ಯಾವ ರೀತಿಯಾಗಿ ಒಂದು ಡಿಸಿಪ್ಲಿನ್ ಯಾವ ರೀತಿಯಾಗಿದೆ, ಅವರು ಎಂತೆಂಥ ಸಾಮಾನುಗಳನ್ನು ತೆಗೆದುಕೊಳ್ತಾರೆ, ಇದ್ರ ಬಗ್ಗೆ ಇವತ್ತೆಲ್ಲ ಅವ್ರ ಕಲ್ಚರ್ ಏನು, ಅವ್ರ ಪದ್ಧತಿ ಏನು, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ನಾನು ಮತ್ತೊಂದು ವಿಷಯ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಜಪಾನ್ ದೇಶದ ಜಪಾನಿಯರ ಅವರ ಲೈಫ್ ಸ್ಟೈಲು, ಅವ್ರ ಫುಡ್ಡು, ಅವ್ರ ವರ್ಕು, ನಮ್ಮ ದೇಶದ ವರ್ಕು, ಅವ್ರ ದೇಶದ ವರ್ಕ್ ಹೇಗಿರುತ್ತೆ, ಅವ್ರ ಮನೆಗಳು ಹೇಗಿರ್ತವೆ, ನಮ್ಮ ಮನೆಗಳಲ್ಲಿ ನಾವು ಹೇಗೆ ಕ್ಲೀನಿಂಗ್ ಮಾಡ್ಕೊತೀವಿ, ಇದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಫಸ್ಟು ನಾನು ಕಡಿಮೆ ಸಾಮಾನು ನೆಮ್ಮದಿ ಜೀವನ ಇದನ್ನ ನಾನು ಹೇಳ್ತಾ ಇದ್ದೀನಿ. ಜಪಾನಿಯರು ಏನು ಮಾಡ್ತಾರೆ ಗೊತ್ತಾ, ಅವರು ಕಡಿಮೆ ಸಾಮಾನುಗಳನ್ನು ಬಳಸ್ತಾರೆ. ಹೆಚ್ಚು ಅವರು ಸೆರಾಮಿಕ್ ಇರುವಂಥವು ಗ್ಲಾಸ್ ಐಟಮ್ಸ್ಗಳನ್ನು ಬಳಸ್ತಾರೆ, ಯೂಸ್ ಮಾಡ್ಕೊತಾರೆ. ಅವ್ರ ಮನೆಯಲ್ಲಿ ಮೂವರಿದ್ದರೆ ಮೂರು ಪ್ಲೇಟ್ಸ್ ಇಟ್ಕೊಂಡಿರ್ತಾರೆ, 3 ಗ್ಲಾಸ್ ಇಟ್ಕೊಂಡಿರ್ತಾರೆ, 3 ಬೌಲ್ ಇಟ್ಕೊಂಡಿರ್ತಾರೆ. ಹೆಚ್ಚಿನ ಪಾತ್ರೆಗಳನ್ನು ಕೂಡ ಅವರು ಬಳಸೋದಿಲ್ಲ, ಅವರು ಸ್ವಲ್ಪ ಬಳಸ್ತಾ ಇರ್ತಾರೆ. ನಮ್ಮ ದೇಶದಲ್ಲಿ ಆಗಲ್ಲ ನೋಡಿ. ನಾವು ಏನೇನು ಕಾಣುತ್ತೆ ಮಾರ್ಕೆಟಲ್ಲಿ ಎಲ್ಲ ತಗೊಂಬಂದು ಗುಡ್ಡೆ ಹಾಕೊಂಡ್ಬಿಡ್ತೀವಿ ಮನೆಯಲ್ಲಿ. ನಮ್ಮ ಅಡುಗೆ ಮನೆ ನೋಡಿದೀವ, ಎಷ್ಟು ಸಾಮಾನು ಇರ್ತವೆ ನಮ್ಮಲ್ಲಿ ಅಲ್ವಾ. ಆದರೆ ಜಪಾನಿಯರಲ್ಲಿ ಎಷ್ಟಿದೆ ನೋಡ್ರಿ, ಎಷ್ಟು ಫ್ರೀಯಾಗಿರ್ತವೆ. ಎಲ್ಲೋ ಒಂದೊಂದು ಶೆಲ್ಫಲ್ಲಿ ಸ್ವಲ್ಪ ಕಬೋರ್ಡಲ್ಲಿ ಕಾಣ್ತಾ ಇರ್ತಾವಲ್ವ. ನಾವು ಈಗ ನಮ್ಮ ಭಾರತೀಯರಲ್ಲಿ ಮನೆಗಳಲ್ಲಿ ಇಟಾಲಿಯನ್ ಕಿಚನ್ ಅಂತ ಬಂದ್ಬಿಟ್ಟಿದೆ. ಆ ಇಟಾಲಿಯನ್ ಕಿಚನ್ ನೋಡಿದರೆ ಒಳಗಡೆ ಎಷ್ಟು ಸಾಮಾನುಗಳನ್ನು ತುಂಬಿಕೊಂಡಿರ್ತಾರೆ, ಎಷ್ಟು ಸ್ಟೀಲು, ಪ್ಲಾಸ್ಟಿಕ್ಕು, ಗ್ಲಾಸಸ್ ಐಟಮ್ಸ್ಗಳನ್ನು ಏನೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರಲ್ವ. ಆದರೆ ಜಪಾನಿಯರು ತುಂಬಾ ಸಿಂಪಲ್. ಅವ್ರು ಎಷ್ಟು ಸ್ವಲ್ಪ ವಸ್ತುಗಳನ್ನು, ಸ್ವಲ್ಪ ಸಾಮಾನುಗಳನ್ನು ತೆಗೆದುಕೊಂಡ್ಬಿಡ್ತಾರೆ. ಯಾರಾದರೂ ಗೆಸ್ಟ್ ಬಂದರೆ ಅಂತ ಎಕ್ಸ್ಟ್ರಾ ಒಂದು 5-6 ಪ್ಲೇಟು, ಗ್ಲಾಸು, ಪಾತ್ರೆಗಳಾಗಿರ್ಬೋದು, ಬೌಲ್ಗಳಾಗಿರ್ಬೋದು ತಗೊಂಡು ಒಂದು ಆರ್ಗನೈಸಲ್ಲಿ ಕರೆಕ್ಟಾಗಿ ಇಟ್ಟಿರ್ತಾರೆ. ನಾವು ಹಾಗಲ್ಲ. ನಾವು ಹೇಗಿಟ್ಟಿರ್ತೀವಿ ಅಂದರೆ, ಮನೆ ಒಳಗೆ ಅಷ್ಟು ಶೆಲ್ಫ್ ಮೇಲೆ ದಬಾಕೊಂಡಿರ್ತೀವಿ. ನಾವೇನಾದರೂ ಮಾರ್ಕೆಟ್ಗೆ ಹೋದ್ವಿ, ಅಲ್ಲಿ ನೋಡಿದ್ವಿ ಯಾವ್ಯಾವ ಹೊಸ ವಸ್ತುಗಳು ಥಿಂಗ್ಸ್ ಬಂದಿದ್ವು ಅಂದರೆ ನಾವು ತಗೊಂಡು ಬರ್ತೀವಿ. ತುಂಬ ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡ್ತೀವಿ. ಆದರೆ ಜಪಾನಿಯರು ಆಗಲ್ಲ. ಅವ್ರ ಮನೆಗೆ ಎಷ್ಟು ಬೇಕೋ, ಪ್ರಾಕ್ಟಿಕಲಾಗಿ ಎಷ್ಟು ವಸ್ತುಗಳು ಬೇಕೋ ಅಷ್ಟನ್ನೇ ಮಾತ್ರ ತಗೊಂಬರ್ತಾರೆ, ಯೂಸ್ ಮಾಡ್ತಾರೆ. ನೆಕ್ಸ್ಟು ಅವರು ಇವು ಬೇಡ, ನನಗೆ ಹೊಸ ಸಾಮಾನು ತರಬೇಕು, ಮತ್ತು ಹೊಸ ವಸ್ತುಗಳನ್ನು ತರಬೇಕು ಅಂದಾಗ ಆ ವಸ್ತುಗಳನ್ನು ಏನು ಮಾಡ್ತಾರೆ, ಡೊನೇಟ್ ಮಾಡ್ತಾರೆ, ಅವನ್ನೆಲ್ಲ ಬೇರೆಯವರಿಗೆ ಕೊಟ್ಬಿಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಹೇಗೆ ಇಟ್ಕೊತೀವಿ, ನಾವು ಸುಮ್ಮನೆ ಅಷ್ಟು ತಂದು ಅವನ್ನ ಯೂಸ್ ಮಾಡಲ್ಲ. ಹೊಸವುಗಳನ್ನು ನಾವೇನು ಮಾಡ್ತೀವಿ, ಶೆಲ್ಫ್ ಮೇಲೆ ಹಾಗೆ ಇಟ್ಬಿಡ್ತೀವಿ. ಅವು ವರ್ಷಕ್ಕೆ 3 ಸಾರಿ ಹಬ್ಬಗಳು ಬಂದಾಗ ಕ್ಲೀನ್ ಮಾಡೋದು, ಮತ್ತು ಬಟ್ಟೆಯನ್ನು ಮುಚ್ಚೋದು, ಇಲ್ಲ ಅಂದರೆ ಹಾಗೆ ಮತ್ತೆ ಕ್ಲೀನ್ ಮಾಡೋದು, ಡಸ್ಟನ್ನೆಲ್ಲ ತೆಗೆಯೋದು, ಮತ್ತು ಹಾಗೆ ಇಡೋದು. ಹೀಗೆ ಮಾಡ್ತಾ ಅವುಗಳನ್ನು ಯೂಸೇ ಮಾಡಲ್ಲ. ಆದರೆ ಅವರು ತಂದಂಥ ವಸ್ತುಗಳನ್ನು ಸಂಪೂರ್ಣವಾಗಿ ಯೂಸ್ ಮಾಡಿ ಅವು ಹಾಳಾದಮೇಲೆ ಬೇರೆಯವರಿಗೆ ಅವು ಕೊಡ್ತಾರೆ, ಡೊನೇಟ್ ಮಾಡ್ತಾರೆ. ಅವರು ಮನೆಯಲ್ಲಿ ಫರ್ನಿಚರ್ಸ್ ಆಗಿರ್ಬೋದು, ಬೇರೆ ವಸ್ತುಗಳಾಗಿರ್ಬೋದು, ಕಾಟಗಳಾಗಿರ್ಬೋದು, ಗೃಹ ಬಳಕೆ ವಸ್ತುಗಳು, ಪಾತ್ರೆಗಳು, ಲೋಟಗಳು, ಅವನ್ನೆಲ್ಲ ಅವರು ಯೂಸ್ ಮಾಡಿ ಆಮೇಲೆ ಬಿಟ್ಟ ಮೇಲೆ ಅವ್ರು ಯಾರಾದರೂ ಬಡವರಿಗೆ ಅಥವಾ ಯಾರಿಗಾದರೂ ಡೊನೇಟ್ ಮಾಡಿಬಿಡ್ತಾರೆ. ನಮ್ಮದಲ್ಲ, ನಾವು ಯೂಸ್ ಮಾಡಿದರೂ ಅಷ್ಟೇ, ಯೂಸ್ ಮಾಡದೇ ಇರೋ ಅಷ್ಟೇ ಸಾಮಾನುಗಳನ್ನೇನು ಮಾಡ್ತೀವಿ, ತುಂಬ ತಂದು ಜಾಸ್ತಿ ಆಗುವಪ್ಪ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ, ಕಿಚನಲ್ಲಿ ಅಂದರೆ, ಮತ್ತು ಹಳ್ಳಿಗಳಲ್ಲಿ ಹಟ್ಟ ಅಂತ ಹೇಳ್ತಾರೆ, ಹಟ್ಟದ ಮೇಲೆ ಇಟ್ಬಿಡ್ತೀವಿ, ಸ್ಟೋರ್ ಮಾಡಿಬಿಡ್ತೀವಿ ಅಲ್ಲಿ. ಆಮೇಲೆ ಶೆಲ್ಫ್ ಮೇಲೆ ಹಾಕ್ಬಿಡ್ತೀವಿ. ಇವರು ಈಗ ನೋಡು ಮಾಡರ್ನ್ ಹೌಸ್ಗಳು ಬಂದಿದ್ದಾವೆ, ಹೌಸ್ ಇರುವುದರಿಂದ ಮಾಡರ್ನ್ ಅವ್ರೇನು ಮಾಡ್ತಾರೆ, ಎಲ್ಲ ಸ್ಟೋರ್ ರೂಮಿಗೆ ತುಂಬಿಬಿಡ್ತಾರೆ. ಅವರು ಫ್ರಿಜ್ಜಲ್ಲಾದರೂ ಅಷ್ಟೇ, ಫ್ರಿಜ್ಜಲ್ಲಿ ಜಪಾನಿಯರು ಏನು ಮಾಡ್ತಾರೆ, ಎಷ್ಟು ಬೇಕೋ ಅವರಿಗೆ ಇವತ್ತಿನ ಊಟಕ್ಕೆ ಎಷ್ಟು ವೆಜಿಟೇಬಲ್ಸ್ ಬೇಕು, ಎಷ್ಟು ಬೇಕೋ ಅಷ್ಟೇ ತರಕಾರಿಗಳನ್ನು ತಂದಿಟ್ಕೊತಾರೆ, ಫ್ರೆಶ್ಶಾಗಿ ಮಾಡಿಕೊಂಡು ತಿಂತಾರೆ. ಆದರೆ ನಾವು ಹಾಗಲ್ಲ, ಫುಲ್ಲು ಫ್ರಿಜ್ಜೆಲ್ಲ ತುಂಬಿರಬೇಕು. 1 ವಾರ 15 ದಿನ ಆಗೋವಷ್ಟು ತರಕಾರಿಗಳನ್ನು, ಸೊಪ್ಪುಗಳನ್ನು ತಂದು ನಾವು ಇಟ್ಕೊಳ್ತೀವಿ. ಅವರು ಅದೆಲ್ಲ ಸಿಂಪಲ್ಲಾಗಿ ಲೈಫ್ ಮಾಡ್ತಾರೆ.
ಆಮೇಲೆ ಅವ್ರಿಗೆ ಹೆಚ್ಚು ಸಮಯ ಉಳಿತದೆ, ನಮಗೆ ಸಮಯನೇ ಇರೋದಿಲ್ಲ. ಏಕೆ ಗೊತ್ತಾ, ನಾವು ಅವುಗಳನ್ನು ಕ್ಲೀನ್ ಮಾಡೋದೇ ನಮ್ಮದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರ್ತದೆ. ಆಮೇಲೆ ಅವರು ಯಾವ ವಸ್ತುವನ್ನು ಎಲ್ಲಿ ಪರ್ಟಿಕ್ಯುಲರಾಗಿ ಒಂದು ಆರ್ಗನೈಸ್ ಮಾಡ್ಬೇಕನ್ನೋದನ್ನು ಅವ್ರು ಕಲ್ತಿರ್ತಾರೆ. ಅವ್ರಿಗೆ ಕರೆಕ್ಟ್ ಅದೇ ಹೋಗಿ ಪ್ಲೇಸಲ್ಲಿ ಇಡ್ತಾರೆ, ತೊಳೆದು ಅದನ್ನು ಕ್ಲೀನ್ ಮಾಡಿ ಅದನ್ನೆಲ್ಲ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಅಲ್ಲೇ ಜೋಡಿಸಿ ಚೆನ್ನಾಗಿ ಇಟ್ಟಿರ್ತಾರೆ. ನಮ್ಮದೆಲ್ಲ ಸುಮ್ಮನೆ ನಾವು ಹಾಗೆ ಇಟ್ಕೊತ ಹೋಗ್ಬಿಡ್ತೀವಿ. ಅಡುಗೆ ಮನೆಯನ್ನು ನಾವು ಕಿಚನನ್ನು ಮೆಸ್ಸಿಯಾಗಿ ತುಂಬ ಎಷ್ಟು ಅಂದರೆ ನಮಗೆ ನೋಡೋಕ್ಕೆ ಆಗಲ್ಲ ಅಷ್ಟು ಇಟ್ಕೊತೀವಿ. ಅವರು ನಮ್ಮ ಹಾಗೆ ವಾರಗಟ್ಟಲೆ ದಿನಗಟ್ಟಲೆ ಅವರು ಕ್ಲೀನಿಂಗ್ ಮಾಡಲ್ಲ. ಒಂದು 10 ನಿಮಿಷ ಅಷ್ಟೇ ಕ್ಲೀನಿಂಗ್ ಮಾಡಿ ಇಟ್ಕೊಂಡು ಅವರು ತಮ್ಮ ಕೆಲಸಗಳಿಗೆ ಹೋಗ್ತಾರೆ. ಅವ್ರಿಗೆ ಟೈಮು ಉಳಿಯುತ್ತದೆ, ಆಮೇಲೆ ಅವರಿಗೆ ಸ್ಟ್ರೈನ್ ಕೂಡ ಆಗಲ್ಲ, ಏನೂ ಆಗೋದಿಲ್ಲ. ಅವ್ರದ್ದು ಒಂದು ಹ್ಯಾಬಿಟ್ಸನ್ನು ನಾವು ಫಾಲೋ ಮಾಡ್ಬೋದು, ಬೆಳೆಸ್ಕೊಳ್ಬೇಕು ಇಂಥ ಹ್ಯಾಬಿಟ್ಸನ್ನು. ಆಮೇಲೆ ಅವರು ಒಂದು ಕಪ್ಪು ಟೀ ಕುಡಿಲಿ, ಅದನ್ನು ತೊಳೆದು ಒಂದು ತಿಂಡಿ ತಿನ್ನಲಿ, ಅವರು ತೊಳೆದಿಟ್ಟು ಬರ್ತಾರೆ. ಆಮೇಲೆ ಜಪಾನಿಯರ ಫುಡ್ ಹೇಗಿರುತ್ತೆ ಅಂದರೆ, ಅವರು ತುಂಬ ಸಿಂಪಲ್ಲಾಗಿ ಲೈಟಾಗಿ ತಿಂತಾರೆ. ಅವರೊಂದು ಚಿಕ್ಕ ಚಿಕ್ಕ ಬೌಲ್ ಮಾಡ್ಕೊಂಡಿರ್ತಾರೆ, ಆ ಬೌಲಲ್ಲಿ ಅವರು ಹಾಕ್ಕೊಂಡು ತಿಂತಾರೆ. ನಮ್ಮಾಗೆ ದೊಡ್ಡ ತಟ್ಟೆಯಲ್ಲಿ ಸ್ಪೈಸಿ ಹಾಕ್ಕೊಂಡು ಸಖತ್ತಾಗಿ ಊಟ ಮಾಡ್ತಾ ಇರ್ತಾರೆ. ಏನಾದರೂ ಹಬ್ಬದ ಊಟ ಅಂತೆ ಎಷ್ಟೊಂದು ಐಟಮ್ಸನ್ನು ತಿಂತಾರೆ. ಅದಕ್ಕೆ ನಮ್ಮ ದೇಶದ ಜನರಿಗೆ ಜಾಸ್ತಿ ಒಬೆಸಿಟಿ ಬರ್ತಾ ಇದೆ. ಜಪಾನಿಯರ್ ನೋಡ್ರಿ ಎಷ್ಟು ಸ್ಲಿಮ್ ಆಗಿ ತುಂಬ ಚೆನ್ನಾಗಿದಾರಲ್ವ. ಆ ಥರ ನಮ್ಮ ದೇಶದ ಇಲ್ಲಿ ಒಂದು ಫುಡ್ ಹ್ಯಾಬಿಟನ್ನು ಬಳಸ್ಕೊಳ್ಬೇಕು. ಯಾಕೆಂದರೆ ನಾವು ಒಂದು ಹಬ್ಬ ಬಂತಂದರೆ ದೊಡ್ಡ ತಟ್ಟೆ, ಒಂದು ದೊಡ್ಡ ಬಾಳೆಯಲ್ಲಿ ಎಷ್ಟೆಲ್ಲ ಐಟಮ್ಸನ್ನು ತಿಂತೀವಿ. ಆಗ ನಮಗೆ ಏನು ಮಾಡ್ತೀವಿ, ಜೀರ್ಣ ಆಗಲ್ಲ, ಒಬೆಸಿಟಿ ದಪ್ಪ ಆಗಿಬಿಡ್ತೀವಿ. ಒಬೆಸಿಟಿ ತುಂಬ ಬೆಳೀತಾ ಇರ್ತದೆ. ಆಮೇಲೆ ಡಯಾಬಿಟಿಸು, BP, ಥೈರಾಯ್ಡು, ಏನೆಲ್ಲ ನಮಗೆ ರೋಗಗಳು ಬರ್ತಾ ಇರ್ತವೆ. ಅವ್ರಿಗೆ ನೋಡಿ ರೋಗಗಳು ಅವ್ರಿಗೆ ಕಡಿಮೆ ಜಪಾನಿಯರಿಗೆ. ಯಾಕೆಂದರೆ ಅವರು ಬೆಳಗ್ಗೆನೇ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿತಾರೆ. ಯಾವುದಾದ್ರೂ ಒಂದು ಸೊಪ್ಪು ಅಥವಾ ಒಂದು ಯಾವುದಾದ್ರೂ ಅಡುಗೆ ಮನೆಯಲ್ಲಿರುವಂತಹ ಸಂಬಾರ ಪದಾರ್ಥಗಳಿರ್ತಾವಲ್ಲ, ಚಕ್ಕೆ, ಮೆಣಸು, ಜೀರಿಗೆ, ಆ ಥರ ಅವರು ಒಂದು ಅವ್ರದ್ದೇ ಆದ ಒಂದು ಸ್ಟೈಲಲ್ಲಿ ಬಿಸಿ ನೀರಲ್ಲಿ ಕುದಿಸಿ ಅವರು ಅದನ್ನೇ ಬೆಳಗ್ಗೆನೇ ಮಾರ್ನಿಂಗ್ ಕುಡಿತಾರೆ. ನಾವಾಗಲ್ಲ, ಟೀ ಕಾಫಿ, ಬೆಡ್ ಕಾಫಿ, ಹಿಂಗೆ ಟೀ ಕಾಫಿಯಿಂದನೇ ತುಂಬಾ ನಾವು ಹಾಳಾಗಿರೋದು. ಅವರು ಆ ಥರ ಕುಡಿಯೋದಿಲ್ಲ. ಅವರು ಹೆಚ್ಚಿಗೆ ಮೆಡಿಷನನ್ನು ಕೂಡ ಯೂಸ್ ಮಾಡಲ್ಲ. ಮನೆಯಲ್ಲಿರುವಂತಹ ಮೆಡಿಷನ್ನನ್ನೇ ಅವರು ಅಡುಗೆ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮೆಡಿಷನ್ ಮಾಡಿಕೊಂಡು ಅವರು ಆರೋಗ್ಯವಾಗಿರ್ತಾರೆ. ಅದಕ್ಕೆ ಅವರು ಅಷ್ಟು ಸದೃಢರಾಗಿದ್ದಾರೆ, ಎಷ್ಟು ಗಟ್ಟಿ ಇರ್ತಾರೆ. ಅವ್ರ ವರ್ಕು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಅವ್ರಿಗೆ ಲೇಜಿನೆಸ್ ಇರಲ್ಲ, ನಮ್ದಂಗೆ ಸೋಂಬೇರಿ. ಯಾಕೆಂದರೆ ಹೇಳಿ, ನಾವು ಹೆಚ್ಚು ತಿಂತೀವಿ ಅಷ್ಟೇ. ನಾವು ಫುಡ್ಡನ್ನು ತುಂಬ ತಿಂತೀವಿ, ನಾವು ತುಂಬ ಹೆವಿ ತಿಂತೀವಿ, ಹಾಗೆ ನಮಗೆ ಲೇಜಿನೆಸ್ ಬರುತ್ತೆ. ಅವರು ನಿದ್ದೆಯನ್ನು ಒಳ್ಳೆ ಪ್ರಾಪರಾಗಿ ಕರೆಕ್ಟಾಗಿ ಮಾಡ್ತಾರೆ. ಇಷ್ಟು ಗಂಟೆ ಇಷ್ಟು ಟೈಮ್ ಅಂತ ಮಾಡ್ತಾರೆ. ನಾವಾಗಲ್ಲ, ಮೊಬೈಲ್ ನೋಡ್ತಾ, TV ನೋಡ್ತಾ ತುಂಬಾ ಅವಳಿಗೆ ಸ್ಪೆಂಡ್ ಮಾಡಿ ನಮಗೆ ದೇಹಕ್ಕೆ ನಾವು ರೆಸ್ಟನ್ನೇ ಕೊಡೋದಿಲ್ಲ. ಆಮೇಲೆ ಅವರು ಬಟ್ಟೆಗಳನ್ನು ಎಷ್ಟು ಚೆನ್ನಾಗಿ ಜೋಡಿಸಿ ಕಬೋರ್ಡಲ್ಲಿ ಇಡ್ತಾರೆ. ಮತ್ತು ನಮ್ಮ ದೇಶದಲ್ಲಿ ಎಷ್ಟು ಬಟ್ಟೆಗಳನ್ನು ನಾವು ಡ್ರೆಸ್ಗಳನ್ನು ತೆಗೆದುಕೊಳ್ತೀವಿ, ಅವ್ರು ತೆಗೆದುಕೊಳ್ಳಲ್ಲ. ಅವರು ಎಷ್ಟು ಅದು ಫುಲ್ ಹಾಳಾಗೋವರೆಗೂ ಹಾಕ್ಕೊಳ್ತಾರೆ, ಆಮೇಲೆ ಹೊಸ ಬಟ್ಟೆಯನ್ನು ಖರೀದಿ ಮಾಡ್ತಾರೆ. ನಾವು ಆಗಲ್ಲ, ಯಾವುದಾದ್ರೂ ಒಂದು ಮಾರ್ಕೆಟಿಗೆ ಟ್ರೆಂಡಿಂಗ್ ಬಂತು ಅಂದರೆ ಆ ಬಟ್ಟೆಯನ್ನು ಕೊಂಡ್ಕೊತೀವಿ. ನಮಗೆ ಎಷ್ಟು ನಮ್ಮ ಬೀರಲ್ಲಿ ಬಟ್ಟೆಗಳು ಇರ್ತವೆ, ನಮಗೆ ಒಂದೊಂದು ಸಾರಿ ಫಂಕ್ಷನ್ಗಳಿಗೆ ಯಾವ ಹಾಕ್ಕೋಬೇಕು ಅನ್ನೋದು ಕನ್ಫ್ಯೂಷನ್ ಆಗಿಬಿಟ್ಟಿರ್ತದೆ. ಅವರು ಇಷ್ಟೇ ಬಟ್ಟೆಗಳು ಅಂತ ಅವರು ಹಾಕ್ಕೊಂಡಿರ್ತಾರೆ. ಅವರು ಶಾಲೆಯಲ್ಲಾಗಿರ್ಬೋದು, ವರ್ಕ್ ಮಾಡೋ ಅಂಥ ಪ್ಲೇಸ್ ಆಗಿರ್ಬೋದು, ಮಕ್ಕಳು ಶಾಲೆಯಲ್ಲೇ ಕ್ಲೀನ್ ಮಾಡ್ಕೊಳ್ತಾರೆ. ಅವ್ರು ವರ್ಕ್ ಮಾಡೋ ಪ್ಲೇಸನ್ನು ಅವರವರೇ ಕ್ಲೀನ್ ಮಾಡ್ಕೊಳ್ತಾರೆ. ಅವರು ಊಟದ ವಿಷಯದಲ್ಲಿ ಬಂದರೆ ಅವರು ಮಧ್ಯಾಹ್ನ ಲೈಟಾಗಿ ತೊಗೊಳ್ತಾರೆ, ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಏನಾದರೂ ಲೈಟಾಗಿ ತೊಗೊತಾರೆ, ರಾತ್ರಿ ಡಿನ್ನರ್ ಕೂಡ ಸ್ವಲ್ಪ ಲೈಟಾಗಿ ಒಂದು ಬೌಲಲ್ಲಿ ರೈಸು ಅಥವಾ ಅವ್ರದ್ದೇ ಆದ ಒಂದು ಪದ್ಧತಿ ಸಂಪ್ರದಾಯದ ಅಡಿಗೆಗಳು ಇರುತ್ತವೆ, ಅವುಗಳನ್ನು ತಗೊತಾರೆ. ನಮ್ಮ ಥರ ಹೆವಿಯಾಗಿ ಅವರು ತಿನ್ನೋದಿಲ್ಲ. ಒಂದು ಗಾದೆ ಇದೆಯಲ್ಲ ಗೊತ್ತಾ ನಮ್ಮ ದೇಶದ್ದು, ಅದು ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಮತ್ತು ಹಣದ ವಿಷಯದಲ್ಲಿ ಬಂದರೆ ಅವರು ಹಣವನ್ನು ಜಾಸ್ತಿ ಖರ್ಚು ಮಾಡೋದಿಲ್ಲ. ನಮ್ಮಾಗೆ ನಮಗೇನಾದರೂ ಮಂತ್ಲಿ ಸ್ಯಾಲ್ರಿ ಬಂತು ಅಂದರೆ ಫುಲ್ ಒಂದು ತಿಂಗಳಲ್ಲಿ ಎಲ್ಲದನ್ನು ಖರ್ಚು ಮಾಡಿ ಕೈ ಬಿಟ್ಬಿಡ್ತೀವಿ. ಖಾಲಿ ಜೋಬ್ ಮಾಡ್ಕೊಂಡ್ಬಿಡ್ತೀವಿ. ನಾವು ಖಾಲಿ ಆಗ್ಬಿಡ್ತೈತೆ ನಮ್ಮಲ್ಲೇನೋ. ಅವರಾಗಲ್ಲ,
ಇಷ್ಟು ಮಂತಲ್ಲಿ ಇಷ್ಟು ಹಣ ಖರ್ಚಾಗಿದೆ, ಇಷ್ಟು ನಾನು ಸೇವಿಂಗ್ ಮಾಡಬೇಕಂತ ಅವರು ಅದನ್ನು ಸೇವ್ ಮಾಡ್ತಾ ಇರ್ತಾರೆ. ಕರೆಕ್ಟ್ ಹಣವನ್ನು ಮಂತ್ಲಿ ಅವರು ಎಲ್ಲ ಬರೆದಿಡ್ತಾರೆ, ಲೆಕ್ಕವನ್ನು ಬರೆದಿಟ್ಟು ಅವರು ಇಷ್ಟು ಹಣವನ್ನು ಎತ್ತಿಡ್ತಾರೆ. ಯಾರಾದರೂ ಗೆಸ್ಟು ಯಾರಾದರೂ ಬಂದರೆ ಅವತ್ತು ಖರ್ಚಾಗಿದ್ದ ಹಣವನ್ನು ಅವರು ಮತ್ತೆ ವರ್ಕ್ ಅಂದರೆ ದುಡಿತಾರೆ, ಅವರು ಅಷ್ಟು ದುಡಿದು ಮತ್ತೆ ಅದನ್ನು ಎತ್ತಿಡ್ತಾರೆ. ಈ ರೀತಿಯಾಗಿ ಅವರು ಸೇವ್ ಮಾಡ್ತಾ ಇರ್ತಾರೆ ಹಣ. ನಮ್ಮ ದೇಶದಲ್ಲಿ ಹಾಗಲ್ಲ, ಸೇವೆ ಮಾಡೋದಿಲ್ಲ, ಹಣವನ್ನು ಎಲ್ಲವನ್ನ ಖರ್ಚು ಮಾಡ್ತೀವಿ ನಾವು. ತುಂಬ ಹಬ್ಬಗಳು ನಮ್ಮದೊಂದು ಸಂಪ್ರದಾಯಗಳು ಇದ್ದಾವಲ್ಲ, ಎಲ್ಲ ನಾವು ಖರ್ಚು ಮಾಡ್ತೀವಿ. ನಾವು ದೊಡ್ಡ ದೊಡ್ಡ ಸಾಮಾನುಗಳನ್ನು ಹೆಚ್ಚು ನಾವು ಒಂಥರ ಸ್ಟ್ಯಾಂಡರ್ಡ್ ಆಗಿ ಒಳ್ಳೆ ಹೊಸ ವಸ್ತುಗಳು ಹೆಂಗೆ ಬರ್ತಾವೋ ಅವ್ನು ತೆಗೆದುಕೊಳ್ತೀವಿ. ಅವರಿಗೆ ಒಂದು ಏನಾದರೂ ಒಂದು ಟೇಬಲ್ ಇತ್ತು, ಒಂದು ಚೇರ್ ಇತ್ತು ಅಂದರೆ ಹೊಸದೊಂದು ಸೋಫಾ ತರಬೇಕಾದ್ರೆ ಚೇರನ್ನು ಅದನ್ನು ಅವರು ಡೊನೇಟ್ ಮಾಡ್ತಾರೆ. ಅವರು ಹಳೇ ಮನೆಗಳಾದರೂ ಎಷ್ಟು ಸ್ವಚ್ಛತೆ ಕ್ಲೀನ್ ಇಟ್ಕೊಂಡಿದ್ದಾರೆ. ನಮ್ದಾಗಲ್ಲ, ನಾವು ಅಷ್ಟು ಕ್ಲೀನ್ ಇಟ್ಕೊಳ್ಳೋಕ್ಕೆ ಆಗಲ್ಲ, ಎಲ್ಲ ಮೆಸ್ಸಿಯಾಗಿ ಅಲ್ಲೆಲ್ಲ ಇಟ್ಕೊಳ್ತೀವಿ. ನಮ್ಮ ಇಂಡಿಯನ್ ಬಟ್ಟೆಗಳಾದ್ರೂ ಅಷ್ಟೇ, ಅವರು ಎಷ್ಟು ಚೆನ್ನಾಗಿ ಒಳಗಡೆ ತೊಳೆದ್ಬಿಟ್ಟು ಅವರು ಒಣ ಹಾಕ್ತಾರೆ. ನಾವು ಆಗಲ್ಲ, ಮನೆ ಮುಂದೆಲ್ಲ ಹೇಳ್ಬಿಟ್ಕೊಂಡಿರ್ತೀವಿ. ಮನೆ ಟೆರಸ್ ಮೇಲೆ ಎಲ್ಲಿ ನೋಡಿದ್ರು ನಮ್ಮ ಬಟ್ಟೆಗಳು ನೋಡಿ, ನಮ್ಮ ದೇಶದಲ್ಲಿ ಎಲ್ಲ ಬಟ್ಟೆಗಳನ್ನು ನೇತಾಕಿರ್ತಾರೆ, ಒಂದು ಹಗ್ಗ ಕಟ್ಬಿಟ್ಟಲ್ವಾ. ಆ ಥರ ಇಲ್ಲ, ಅಲ್ಲಿ ಒಂದು ಸಿಸ್ಟಮೆಟಿಕ್ ಇದೆ. ಅವರೇ ಬೆಳೆಗಳನ್ನು ಅವರೇ ಬೆಳೀತಾರೆ, ಎಷ್ಟು ಚೆನ್ನಾಗಿ ಸೊಪ್ಪುಗಳನ್ನು ಅವರೇ ಬೆಳೆದು ಅವರೇ ಅದು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡ್ತಾರೆ. ಅವ್ರು ಊಟ ಮಾಡಬೇಕಾದಾಗಲೂ ಫಸ್ಟ್ ಅವ್ರು ಒಂದು ತುತ್ತು ಊಟನೂ ಮಾಡಲ್ಲ, ಫಸ್ಟ್ ಅವ್ರಿಗೆ ದೇವರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತಾರೆ. ಒಂದು ಭೂಮಿ ತಾಯಿಗೆ ಒಂದು ಎಲ್ಲದಕ್ಕೂ ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳಿ ಆಮೇಲೆ ಆಹಾರವನ್ನು ಸೇವಿಸೋದು. ನಮ್ಮ ದೇಶದಲ್ಲಿ ಏನಿಲ್ಲ, ಸಿಕ್ಕರೆ ಸಾಕು ಸುಮ್ಮನೆ ಬಡಿತಾ ಇರ್ತಾರೆ ಅಲ್ವಾ. ನಮ್ಮ ದೇಶದ ಆಹಾರ ಪದ್ಧತಿ ಅವ್ರ ದೇಶ ತುಂಬ ಡಿಫ್ರೆಂಟ್ ಇದೆ. ನಾವು ಅವರ ಹ್ಯಾಬಿಟ್ಸನ್ನು ನಾವು ಬೆಳೆಸ್ಕೊಳ್ಬೇಕು. ಅವರ ಹ್ಯಾಬಿಟ್ಸನ್ನು ನಾವು ರೂಢಿ ಮಾಡಿಕೊಂಡ್ರೆ, ಅಭ್ಯಾಸ ಮಾಡಿಕೊಂಡ್ರೆ ನಾವು ಕೂಡ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಹೀಗೆ ಮುಗಿಸ್ತಾ ಇದ್ದೀನಿ. ಇಲ್ಲೆಂದಿ ಆಯಿತು. ಥ್ಯಾಂಕ್ ಯು.